ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 226ನೇ, 228ನೇ ಮತ್ತು 229ನೇ ತಿರುನಾಮಗಳು ಸಹಸ್ರಮೂರ್ಧ, ಸಹಸ್ರಾಕ್ಷ ಮತ್ತು ಸಹಸ್ರಪಾತ್. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಈ 3 ತಿರುನಾಮಗಳ ಅರ್ಥವನ್ನು ಒಟ್ಟಿಗೆ ತಿಳಿದುಕೊಳ್ಳೋಣ. ಪರಾಶರ ಭಟ್ಟರು ಈ 3 ತಿರುನಾಮಗಳ ಅರ್ಥವನ್ನು ಒಟ್ಟಿಗೆ ವಿವರಿಸಿದ್ದಾರೆ. ನಾವು ಅವರ ಮಾರ್ಗವನ್ನೇ ಅನುಸರಿಸೋಣ. ಈ 3 ತಿರುನಾಮಗಳ ನಡುವೆ ಬರುವ 227ನೇ ವಿಶ್ವಾತ್ಮ ತಿರುನಾಮವನ್ನು ವ್ಯಾಸರು ಶ್ಲೋಕದ ಕ್ರಮಕ್ಕಾಗಿ ಸೇರಿಸಿದ್ದಾರೆ. ಪರಾಶರ ಭಟ್ಟರು ಅದರ ಅರ್ಥವನ್ನು ಪ್ರತ್ಯೇಕವಾಗಿ ವಿವರಿಸಿರುವುದರಿಂದ ಅದನ್ನು ನಾಳೆಯ ಸಂಚಿಕೆಯಲ್ಲಿ ನೋಡೋಣ. ಇಂದಿನ ತಿರುನಾಮದಿಂದ 245ನೇ ತಿರುನಾಮದವರೆಗೆ ಪುರುಷ ಸೂಕ್ತದಲ್ಲಿ ವಿವರಿಸಿರುವ ಭಗವಂತನ ಮಹಿಮೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಹನುಮಂತನು ಲಂಕೆಗೆ ಹಾರಿ ಅಶೋಕವನದಲ್ಲಿ ಸೀತಾದೇವಿಯನ್ನು ಕಂಡನು. ಆದರೆ ರಾಮನ ದೂತನಾಗಿ ತನ್ನನ್ನು ಪರಿಚಯಿಸಿಕೊಳ್ಳುವ ಮೊದಲು ಸೀತಾದೇವಿಯ ನಂಬಿಕೆಯನ್ನು ಗಳಿಸಬೇಕಾಗಿತ್ತು. ಆದ್ದರಿಂದ ಅವನು ಶ್ರೀರಾಮನ ಕಥೆಯನ್ನು ಹಾಡಿದನು. ರಾಮನ ರೂಪವನ್ನು ವರ್ಣಿಸಿದನು. ರಾಮ ಮತ್ತು ಸೀತೆಗೆ ಮಾತ್ರ ತಿಳಿದಿದ್ದ ಕೆಲವು ಘಟನೆಗಳನ್ನು ಹೇಳಿದನು. ಸೀತಾದೇವಿಗೆ ಸಂಪೂರ್ಣ ನಂಬಿಕೆ ಬಂದ ನಂತರ ರಾಮನ ರಾಜಮುದ್ರೆ ಇದ್ದ ಉಂಗುರವನ್ನು ಅವಳಿಗೆ ಕೊಟ್ಟನು. ಆಗ ಸೀತಾದೇವಿಯು ಹನುಮಂತನ ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯವನ್ನು ಮೆಚ್ಚಿ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಶ್ಲೋಕದ ಮೂಲಕ ಅವನನ್ನು ಹೊಗಳುತ್ತಾಳೆ. ವಿಕ್ರಾಂತಸ್ತ್ವಂ ಸಮರ್ಥಸ್ತ್ವಂ ಪ್ರಾಜ್ಞಸ್ತ್ವಂಸಿ ವಾನರೋತ್ತಮ ಏನೇದಂ ರಾಕ್ಷಸ ಪದಂ ತ್ವಯೈಕೇನ ಪ್ರದರ್ಶಿತಂ. ಈ ಶ್ಲೋಕದ ಅರ್ಥ ಹೀಗಿದೆ: ವಿಕ್ರಾಂತಸ್ತ್ವಂ ಎಂದರೆ ನೀನು ಗರುಡನಂತೆ ಶೂರನು, ಸಮರ್ಥಸ್ತ್ವಂ ಎಂದರೆ ನೀನು ನರಸಿಂಹನಂತೆ ಸಮರ್ಥನು, ಪ್ರಾಜ್ಞಸ್ತ್ವಂ ಎಂದರೆ ನೀನು ಹಯಗ್ರೀವನಂತೆ ಜ್ಞಾನಿ, ವಾನರೋತ್ತಮ ಎಂದರೆ ನೀನು ವಾನರರಲ್ಲಿ ಶ್ರೇಷ್ಠನು, ಏನೇದಂ ರಾಕ್ಷಸ ಪದಂ ಎಂದರೆ ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ರಕ್ಷಿಸಿದ ವರಾಹನಂತೆ ನೀನು ಒಬ್ಬನೇ ರಾಕ್ಷಸರ ಕೋಟೆಯನ್ನು ಪ್ರವೇಶಿಸಿ ನಿನ್ನ ಪರಾಕ್ರಮವನ್ನು ತೋರಿಸಿದ್ದೀಯ. ಹೀಗೆ ಸೀತಾದೇವಿಯು ಹನುಮಂತನ 5 ವಿಶೇಷ ಗುಣಗಳನ್ನು ಹೇಳುತ್ತಾಳೆ. ಗರುಡನಂತಹ ಶೌರ್ಯ, ನರಸಿಂಹನಂತಹ ಸಾಮರ್ಥ್ಯ, ಹಯಗ್ರೀವನಂತಹ ಜ್ಞಾನ, ವಾನರರಲ್ಲಿ ಶ್ರೇಷ್ಠತೆ ಮತ್ತು ವರಾಹನಂತಹ ಬಲ. ಇವೇ ಪಂಚಮುಖ ಆಂಜನೇಯನ 5 ಮುಖಗಳ ಸಂಕೇತ. ಹಾಗಾದರೆ ಹನುಮಂತನಿಗೆ ನಿಜವಾಗಿಯೂ 5 ಮುಖಗಳಿವೆಯೇ? ಇಲ್ಲ. ಆ 5 ಮುಖಗಳು ಅವನ 5 ದಿವ್ಯ ಗುಣಗಳನ್ನು ಸಂಕೇತವಾಗಿ ತೋರಿಸುತ್ತವೆ. ಅದೇ ರೀತಿ 4 ವೇದಗಳಲ್ಲಿರುವ ಪುರುಷ ಸೂಕ್ತ ಭಗವಂತನನ್ನು ಹೀಗೆ ವರ್ಣಿಸುತ್ತದೆ: ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್. ಇದರ ನೇರವಾದ ಅರ್ಥವೆಂದರೆ ಭಗವಂತನಿಗೆ 1000 ತಲೆಗಳು, 1000 ಕಣ್ಣುಗಳು ಮತ್ತು 1000 ಪಾದಗಳಿವೆ. ಆದರೆ ಸಂಸ್ಕೃತದಲ್ಲಿ ಸಹಸ್ರ ಎಂಬ ಪದಕ್ಕೆ 1000 ಎಂಬ ಅರ್ಥ ಮಾತ್ರವಲ್ಲ, ಅದಕ್ಕೆ ಅಸಂಖ್ಯಾತ ಅಥವಾ ಅನಂತ ಎಂಬ ಅರ್ಥವೂ ಇದೆ. ಹೀಗಾಗಿ ಈ ಮಂತ್ರದ ನಿಜವಾದ ಅರ್ಥ ಭಗವಂತನಿಗೆ ಅನಂತ ತಲೆಗಳು, ಅನಂತ ಕಣ್ಣುಗಳು ಮತ್ತು ಅನಂತ ಪಾದಗಳಿವೆ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು: ಭಗವಂತನಿಗೆ ನಿಜವಾಗಿಯೂ ಅನಂತ ತಲೆ, ಕಣ್ಣು ಮತ್ತು ಪಾದಗಳಿವೆಯೇ? ರಾಮಾನುಜಾಚಾರ್ಯರು ಭಗವಂತನಿಗೆ ದಿವ್ಯವಾದ ಒಂದು ತಿರುಮೇನಿ ಇದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ಪಂಚಭೂತಗಳಿಂದ ನಿರ್ಮಿತವಾದ ದೇಹವಲ್ಲ, ಅದು ಶುದ್ಧ ಸತ್ವದಿಂದ ಕೂಡಿದ ದಿವ್ಯ ಮಂಗಳ ವಿಗ್ರಹ. ಆ ದಿವ್ಯ ತಿರುಮೇನಿಗೆ 1 ತಲೆ, 2 ಕಣ್ಣುಗಳು ಮತ್ತು 2 ಪಾದಗಳಿವೆ. ಹಾಗಾದರೆ ವೇದಗಳು ಏಕೆ 1000 ತಲೆ, 1000 ಕಣ್ಣು ಮತ್ತು 1000 ಪಾದಗಳಿವೆ ಎಂದು ಹೇಳುತ್ತವೆ? ಪರಾಶರ ಭಟ್ಟರು ಇದರ ಅರ್ಥವನ್ನು ತುಂಬಾ ಸುಂದರವಾಗಿ ವಿವರಿಸುತ್ತಾರೆ. ಇದರ ಅರ್ಥ ಭಗವಂತನ ಜ್ಞಾನ ಮತ್ತು ಸಾಮರ್ಥ್ಯಕ್ಕೆ ಮಿತಿಯೇ ಇಲ್ಲ ಎಂಬುದು. ಈ ಬ್ರಹ್ಮಾಂಡದಲ್ಲಿ ನಡೆಯುವ ಯಾವುದೂ ಅವನ ಗಮನದಿಂದ ತಪ್ಪುವುದಿಲ್ಲ. ಅವನು ಸರ್ವಜ್ಞನು ಮತ್ತು ಸರ್ವಶಕ್ತನು. ನಮ್ಮ ಜ್ಞಾನ, ದೃಷ್ಟಿ ಮತ್ತು ಸಾಮರ್ಥ್ಯದೊಂದಿಗೆ ಹೋಲಿಸಿದರೆ ಅವನ ಜ್ಞಾನವು ಸಾಮರ್ಥ್ಯವೂ ಅನಂತವಾಗಿದೆ. ಸಂಸ್ಕೃತದಲ್ಲಿ ಮೂರ್ಧ ಎಂದರೆ ತಲೆ, ಅಕ್ಷಿ ಎಂದರೆ ಕಣ್ಣು,
ಪಾದ ಎಂದರೆ ಕಾಲು. ಆದ್ದರಿಂದ ಸಹಸ್ರಮೂರ್ಧ, ಸಹಸ್ರಾಕ್ಷ ಮತ್ತು ಸಹಸ್ರಪಾತ್ ಎಂದು ಈ ತಿರುನಾಮಗಳ ಅರ್ಥ. ಅನಂತವಾಗಿ ತಿಳಿದುಕೊಳ್ಳುವ, ಯೋಚಿಸುವ ಮತ್ತು ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವವನು ಎಂದು. ನಾವು ಪ್ರತಿದಿನ ಸಹಸ್ರಮೂರ್ಧ್ನೇ ನಮಃ, ಸಹಸ್ರಾಕ್ಷಾಯ ನಮಃ ಮತ್ತು ಸಹಸ್ರಪಾದೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಒಳ್ಳೆಯದನ್ನು ಯೋಚಿಸುವ ಮನಸ್ಸನ್ನು, ಒಳ್ಳೆಯ ಮಾತುಗಳನ್ನು ಮಾತನಾಡುವ ವಾಣಿಯನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.